ಉಮರ್ ಖಾಲಿದ್ಗೆ ಜಾಮೀನು ನೀಡದ ಸುಪ್ರೀಂ ಕೋರ್ಟ್ ಆಮ್ಟೆಕ್ ಪ್ರಮೋಟರ್ ಅರವಿಂದ್ ದಾಮ್ ಅವರಿಗೆ ಜಾಮೀನು ನೀಡಿರುವುದು ಕಾನೂನು ತಜ್ಞರ ಆಕ್ಷೇಪಕ್ಕೆ ಕಾರಣವಾಗಿದೆ. ಉಮರ್ ಖಾಲಿದ್ಗೆ ಜಾಮೀನು ನೀಡದೇ ಇರುವುದಕ್ಕೆ ಸಂವಿಧಾನದ 21ನೇ ಪರಿಚ್ಛೇದವನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತೋ ಅದಕ್ಕೆ ತದ್ವಿರುದ್ಧವಾಗಿ ಆಮ್ಟೆಕ್ ಪ್ರಮೋಟರ್ ಅರವಿಂದ್ ದಾಮ್ ಅವರಿಗೆ ಜಾಮೀನು ನೀಡುವುದಕ್ಕೆ ಪೂರಕವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ವ್ಯಾಖ್ಯಾನಿಸಿರುವುದು ಚರ್ಚೆಗೆ ಕಾರಣವಾಗಿದೆ. ಒಂದೇ ಪರಿಚ್ಛೇದ ಆದರೆ ಜಾಮೀನು ನೀಡುವಲ್ಲಿ ಇಬ್ಬರಿಗೆ ತದ್ವಿರುದ್ಧ ವ್ಯಾಖ್ಯಾನ ಎಂಬ ಅಭಿಪ್ರಾಯವನ್ನ ಕಾನೂನು ತಜ್ಞರೇ ಮುಂದೆ ಇಟ್ಟಿದ್ದಾರೆ. ಯುಎಪಿಎಗೆ ಸಮಾನವಾದ ಅಪರಾಧವಾಗಿ ಪಿಎಂಎಲ್ಎ ಅಥವಾ ಕಾನೂನು ಬಾಹಿರ ಹಣ ವರ್ಗಾವಣೆ ನಿಷೇಧ ಕಾಯ್ದೆಯನ್ನು ಪರಿಗಣಿಸಲಾಗುತ್ತದೆ. ಯಾವುದೇ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಸಮಂಜಸವಾದ ಆಧಾರವನ್ನು ಹೊಂದಿದ್ರೆ ಆರೋಪಿಗೆ ಜಾಮೀನು ನೀಡಬಾರದು ಎಂಬ ಯುಎಪಿಎ ನಿಯಮದ 43ನೇ D5 ಪರಿಚ್ಛೇದ ಮತ್ತು ಪಿಎಂಎಲ್ಎಯ 45ನೇ ಪರಿಚಯವು ತೀವ್ರತೆಯಲ್ಲಿ ಸಮಾನವಾಗಿದೆ. ಯುಎಪಿಎ ನಿಯಮದಲ್ಲಿ ಜಾಮೀನು ಪಡೆಯುವುದಕ್ಕೆ ಇರುವ ಕಠಿಣ ಷರತ್ತುಗಳನ್ನು ಎತ್ತಿ ಹಿಡಿದು 5 ವರ್ಷಗಳಿಂದ ಜೈಲಿನಲ್ಲಿ ಕಳೆಯುತ್ತಿರುವ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ಗೆ ಜಾಮೀನು ನಿಷೇಧಿಸುವುದಕ್ಕೆ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ಮತ್ತು ಅಂಜಾರಿಯಾ ಅವರಿದ್ದ ಪೀಠ ನಿರ್ಧರಿಸಿತು. ಆದರೆ ಇದಕ್ಕೆ ವಿಪರೀತವಾಗಿ ಎಂಟೆಕ್ ಪ್ರಮೋಟರ್ ಅವರ ವಿಷಯದಲ್ಲಿ ಇನ್ನಿಬ್ಬರು ನ್ಯಾಯಾಧೀಶರು ನಡೆದುಕೊಂಡಿದ್ದಾರೆ. 27,000 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ 16 ತಿಂಗಳಿನಿಂದ ಜೈಲಿನಲ್ಲಿರುವ ಅರವಿಂದ್ ದಾಮ್ ಅವರಿಗೆ ನ್ಯಾಯಾಧೀಶರಾದ ಸಂಜಯ್ ಕುಮಾರ್ ಮತ್ತು ಅಲೋಕ್ ಅವರಿದ್ದ ಪೀಠ ಜಾಮೀನು ನೀಡಿದೆ. ಸಂವಿಧಾನದ ಒಂದೇ ಪರಿಚ್ಛೇದದ ಮೇಲೆ ಈ ಎರಡೂ ಪ್ರಕರಣಗಳಲ್ಲಿ ಎರಡೂ ರೀತಿಯಲ್ಲಿ ವರ್ತಿಸಲಾಗಿದೆ ಎಂದು ಕಾನೂನು ತಜ್ಞರು ಇದೀಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತ್ವರಿತ ವಿಚಾರಣೆಯು ಯಾವುದೇ ಆರೋಪಿಯ ಮೂಲಭೂತ ಹಕ್ಕು ಎಂದು ಹೇಳಿದ ನ್ಯಾಯಾಲಯವು ಅಪರಾಧ ಎಷ್ಟೇ ದೊಡ್ಡದಾಗಿರಲಿ ಮೂಲಭೂತ ಹಕ್ಕನ್ನು ನಿಷೇಧಿಸುವುದಕ್ಕೆ ಇದು ಕಾರಣವಾಗಬಹುದು ಅಂತ ಹೇಳಿ 16 ತಿಂಗಳಿನಲ್ಲಿ ಜೈಲಿನಲ್ಲಿದ್ದ ಅರವಿಂದ್ ದಾಮ್ಗೆ ನ್ಯಾಯಾಧೀಶರು ಜಾಮೀನು ನೀಡಿದ್ದಾರೆ. ಸಂವಿಧಾನದ 21ನೇ ಪರಿಚ್ಛೇದವು ತ್ವರಿತಗತಿಯ ವಿಚಾರಣೆಯನ್ನ ಮಾನ್ಯ ಮಾಡುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಅಲ್ಲದೆ 3 ರಿಂದ 17 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ ಅನೇಕ ಪ್ರಕರಣಗಳಲ್ಲಿ ವಿಚಾರಣೆಯ ವಿಳಂಬವನ್ನ ಪರಿಗಣಿಸಿ ಅಪರಾಧ ಎಷ್ಟೇ ತೀವ್ರವಾಗಿದ್ದರೂ ಅದನ್ನು ಪರಿಗಣಿಸದೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿರುವುದನ್ನು ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಉಲ್ಲೇಖಿಸಿದ್ದಾರೆ. ಆದರೆ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅವರಿಗೆ ಸಂಬಂಧಿಸಿ ನ್ಯಾಯಾಧೀಶರು ಇದೇ ಸಂವಿಧಾನದ ಪರಿಚ್ಛೇದವನ್ನು ತದ್ವಿರುದ್ಧವಾಗಿ ವ್ಯಾಖ್ಯಾನಿಸಿರುವುದು ಚರ್ಚೆಗೆ ಕಾರಣವಾಗಿದೆ. ವಿಚಾರಣೆ ವಿಳಂಬವಾಗುತ್ತಿದೆ ಎಂಬ ಕಾರಣವನ್ನೇ ಎತ್ತಿಕೊಂಡು ಜಾಮೀನು ನೀಡಲು ಸಾಧ್ಯವಿಲ್ಲ ಎಂದು ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಪ್ರಕರಣದಲ್ಲಿ ನ್ಯಾಯಾಧೀಶರು ಹೇಳಿದ್ದರು. ಅವರ ಮೇಲೆ ಹೊರಿಸಲಾದ ಆರೋಪಗಳ ತೀವ್ರತೆಯನ್ನು ಈ ಸಂದರ್ಭದಲ್ಲಿ ಪರಿಗಣಿಸಬೇಕಾಗುತ್ತದೆ ಅಂತ ನ್ಯಾಯಾಧೀಶರುಗಳು ಹೇಳಿದ್ದರು. ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಸಂಜಯ್ ಹೆಗ್ಡೆ ಅವರು ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ 21ನೇ ಪರಿಚ್ಛೇದದ ಬಗ್ಗೆ ಈ ಎರಡೂ ಪ್ರಕರಣಗಳಲ್ಲಿ ನ್ಯಾಯಾಧೀಶರುಗಳು ತದ್ವಿರುದ್ಧ ವ್ಯಾಖ್ಯಾನವನ್ನು ನೀಡಿರುವುದಕ್ಕೆ ಅವರು ತನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಮಸ್ಯೆ ಇರುವುದು ಯುಎಪಿಎ ಅಲ್ಲ, ಕೆಲವು ವ್ಯಕ್ತಿಗಳು ಎಂಬ ಅಭಿಪ್ರಾಯಗಳು ಕೇಳಿಬಂದಿವೆ. ನ್ಯಾಯಾಲಯವು ಸೆಲೆಕ್ಟಿವ್ ಆಗಿ ಜಾಮೀನು ಅರ್ಜಿಗಳಲ್ಲಿ ತೀರ್ಪು ನೀಡಬಾರದು ಎಂದು ಸಂಜಯ್ ಹೆಗ್ಡೆ ಹೇಳಿದ್ದಾರೆ. ಯುಎಪಿಎ ಪ್ರಕರಣಗಳಲ್ಲಿ ಈವರೆಗೆ ಕೇವಲ 2% ಮಾತ್ರ ಶಿಕ್ಷೆಯಾಗಿರುವುದನ್ನು ಜಾಮೀನು ನಿಷೇಧಿಸುವ ಸಂದರ್ಭದಲ್ಲಿ ನ್ಯಾಯಾಧೀಶರುಗಳು ಆಲೋಚಿಸಬೇಕಿತ್ತು ಎಂದು ನ್ಯಾಯವಾದಿ ಕರುಣ್ ನಂದಿ ಕೂಡ ಹೇಳಿದ್ದಾರೆ. ಅಂತೂ 2 ಪ್ರಕರಣಗಳಲ್ಲಿ ಸಂವಿಧಾನದ ವಿಧಿಯನ್ನು ತದ್ವಿರುದ್ಧವಾಗಿ ವ್ಯಾಖ್ಯಾನಿಸಿದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದೀಗ ಪ್ರಶ್ನೆಯ ಸುಳಿಗೆ ಸಿಲುಕಿದ್ದಾರೆ. ಜಾಮೀನು ನಿರಾಕರಿಸಿರುವುದಕ್ಕೆ ಸಂವಿಧಾನ ವಿಧಿಗಿಂತ ಬೇರೆ ಒತ್ತಡದ ಕಾರಣ ಇದೆಯೇ, ವ್ಯಕ್ತಿಗಳನ್ನು ನೋಡಿಕೊಂಡು ಹೀಗೆ ತಾರತಮ್ಯ ಮಾಡಲಾಗ್ತಿದೆಯೇ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.